ಯಾಕೆ ನಾವು ನಿಮಗೆಲ್ಲ ನಾವು ಯಾವ ರೀತಿ ಕಾಣ್ತೀವಿ? ನಾವು ಏನೋ ಕಾಡು ಪ್ರಾಣಿಗಳು ಕಾಣ್ತಾ ಇದ್ದೀವ? ನಾವು ಮನುಷ್ಯರೇ ಸ್ವಾಮಿ. ನಮ್ಮಲ್ಲಿ ಬ್ಯಾಕ್ವರ್ಡ್ನೆಸ್ ಇದೆ. ನಮ್ಮಲ್ಲಿ ನಾವು ನಿಮ್ಮ ಜೊತೆಗೆ ಬರಬೇಕು ಅಂತ ಆಸೆ ಪಡ್ತೀವಿ. ನಾವು ಮೇನ್ ಸ್ಟ್ರೀಮಲ್ಲಿ ಬರಬೇಕು ಅಂತಿದ್ದೀವಿ. ಇವತ್ತಿನ ದಿವಸ ನೀವು ನೋಡಿರ್ಬೋದು, ರಾಷ್ಟ್ರದಲ್ಲಿ ನೋಡಿ, ದಿಸ್ ಈಸ್ ನಾಟ್, ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತೀರ. ನೀವು ಎಷ್ಟು ಜನ ಪಾರ್ಲಿಮೆಂಟ್ ಮೆಂಬರ್ ಇದ್ರಿ BJPನವರು? 300+ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಒಬ್ರಾದು ಇದ್ದಾರ? ನಿಮ್ಮ ಪಾರ್ಟಿಯಲ್ಲಿ ಇರೋರ್ಗೆ ಯಾರಿಗೆ ಮಾಡಿದ್ರಿ ನೀವು? ಒಬ್ರಾದು ಇದ್ದಾರ ತೋರಿಸ್ಕೊಳ್ಳೋದಿಕ್ಕೆ? ಸೊ ವೈ ಯು ವಾಂಟ್ ಟು ಕೀಪ್ ಅಸ್ ಇನ್ ಡಾರ್ಕ್? ವೈ ಯು ಟ್ರೀಟ್ ಅಸ್ ಲೈಕ್ ದಿಸ್? ಯಾಕೆ ಈ ರೀತಿ ಟ್ರೀಟ್ ಮಾಡ್ತೀರಾ ನಮ್ಮನ್ನ? ಸೊ ಇವತ್ತಿನ ದಿವಸ ನಾವು ಸಮಾಜದಲ್ಲಿ ಸಮಾನತೆ ಬರಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬರು ಎಲ್ಲರಿಗೂ ಆ ಬೆನಿಫಿಟ್ ಸಿಗಬೇಕು, ಸಮಾಜದಲ್ಲಿ ಪೊಲಿಟಿಕಲ್ ಈಕ್ವಾಲಿಟಿ ಇರಬೇಕು, ಎಕನಾಮಿಕ್ ಈಕ್ವಾಲಿಟಿ ಇರಬೇಕು ಅಂತ ಹೇಳಿದರೆ, ಎಕನಾಮಿಕಲಿ ಎಜುಕೇಷನಲ್ಲಿ ಈಕ್ವಾಲಿಟಿ ಬರಬೇಕು ಅಂತ ಹೇಳಿದರೆ, ಸಮಾನತೆ ಬರಬೇಕು ಅಂತ ಹೇಳಿದರೆ, ಇಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಅಪ್. ಮೇನ್ ಸ್ಟ್ರೀಮಲ್ಲಿ ತರಬೇಕು. ಮೇನ್ ಸ್ಟ್ರೀಮಲ್ಲಿ ತರಲಿಕ್ಕಾಗಿ ಆವಾಗ ಸರ್ಕಾರ ಕೆಲವು ಬೆನಿಫಿಟ್ಸ್ ಅವ್ರಿಗೆ ಕೊಡಬೇಕು. ಇವತ್ತು ನೀವು ತೆಗೆದು ನೋಡಿ ಪುಸ್ತಕ, ಹೆಚ್ಚಾಗಿ 90%, 70% ಇದರಲ್ಲಿ ಎಫರ್ಟ್ ಮಾಡಿರ್ತಕ್ಕಂಥದ್ದು ಎಜುಕೇಷನ್ನಲ್ಲಿ ಎಫರ್ಟ್ ಮಾಡಿದ್ದೀವಿ. ಅದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಸ್ಕೂಲ್ ಇರ್ಬೋದು, ಇಲ್ಲ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ಬೋದು, ಇಲ್ಲ ನಮ್ಮ ಹಾಸ್ಟೆಲ್ಗಳಿರ್ಬೋದು, ಇಲ್ಲ ಸ್ಟಾರ್ಟಪ್ಸು ಹೊಸದಾಗಿ ಬರ್ತಾ ಅವ್ರಿಗೆ ಸೀಡ್ ಮನಿ ಕೊಡೋದಾಗಿರ್ಬೋದು. ಆ ರೀತಿ ಸ್ಕಾಲರ್ಶಿಪ್ಪು ಸಿಕ್ಕೋದು 1,000 ರೂಪಾಯಿ. ಆ 1,000 ರೂಪಾಯಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ಕೂಲ್ ಕಳಿಸ್ತಾರೆ. ದ ಲೋಯೆಸ್ಟ್ ಲಿಟ್ರಸಿ ರೇಟ್ ಯಾವುದಾದ್ರು ಒಂದು ಸಮಾಜದಲ್ಲಿ ಇದ್ರೆ ಅದು ದಟ್ ಈಸ್ ಮೈನಾರಿಟೀಸ್. ಸೊ ಹಾಗಾಗಿ ದಿಸ್ ಈಸ್ ಎ ಎಫರ್ಟ್ ಟು ಬ್ರಿಂಗ್ ದಮ್ ಇನ್ ಟು ಮೇನ್ ಸ್ಟ್ರೀಮ್. ಸೊ ಅದಕ್ಕೆ ನೀವು ಸ್ವಾಗತ ಮಾಡಬೇಕು, ನೀವು ಅಪ್ರಿಷಿಯೇಟ್ ಮಾಡಬೇಕು. ನೋಡಪ್ಪ, ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಸರ್ಕಾರ ಕರೆಕ್ಟಾಗಿ ಒಂದು ದಿಟ್ಟಿಜ್ಜೆಯನ್ನು ಇಟ್ಕೊಂಡು ಈ ಸಮಾಜಕ್ಕೆಲ್ಲ ಮುಂದೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನನ್ನೆ ಲೋಯರ್ ಹೌಸಲ್ಲಿ ಈ ರಿಸರ್ವೇಷನ್ನು 2B ಸುಮಾರು 30 ವರ್ಷದಿಂದ ನಡೀತಾ ಇದೆ. ಇವತ್ತು 94ಅಲ್ಲಿ ಬಂದಿರತಕ್ಕಂಥದ್ದು. ಚಿನ್ನಪ್ಪ ರೆಡ್ಡಿ ಕಮಿಷನ್ನು ಅವರು ಅಧ್ಯಯನ ಮಾಡಿ ಸೋಷಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಆವಾಗ ಘೋಷಣೆ ಮಾಡಿರ್ತಕ್ಕಂಥದ್ದು 2B 4%. ಅದನ್ನು ಇವತ್ತಿನ ದಿವಸ ನೆನ್ನೆ ಲೋಯರ್ ಹೌಸಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ ಅದರ ಬಗ್ಗೆ. ಯಾಕೆ ನಾವು ನಿಮಗೆಲ್ಲ ನಾವು ಯಾವ ರೀತಿ ಕಾಣ್ತೀವಿ? ನಾವು ಏನೋ ಕಾಡು ಪ್ರಾಣಿಗಳು ಕಾಣ್ತಾ ಇದ್ದೀವ? ನಾವು ಮನುಷ್ಯರೇ ಸ್ವಾಮಿ. ನಮ್ಮಲ್ಲಿ ಬ್ಯಾಕ್ವರ್ಡ್ನೆಸ್ ಇದೆ. ನಮ್ಮಲ್ಲಿ ನಾವು ನಿಮ್ಮ ಜೊತೆಗೆ ಬರಬೇಕು ಅಂತ ಆಸೆ ಪಡ್ತೀವಿ. ನಾವು ಮೇನ್ ಸ್ಟ್ರೀಮಲ್ಲಿ ಬರಬೇಕು ಅಂತಿದ್ದೀವಿ. ಇವತ್ತಿನ ದಿವಸ ನೀವು ನೋಡಿರ್ಬೋದು, ರಾಷ್ಟ್ರದಲ್ಲಿ ನೋಡಿ, ದಿಸ್ ಈಸ್ ನಾಟ್, ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತೀರ. ನೀವು ಎಷ್ಟು ಜನ ಪಾರ್ಲಿಮೆಂಟ್ ಮೆಂಬರ್ ಇದ್ರಿ BJPನವರು? 300+ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಒಬ್ರಾದು ಇದ್ದಾರ? ನಿಮ್ಮ ಪಾರ್ಟಿಯಲ್ಲಿ ಇರೋರ್ಗೆ ಯಾರಿಗೆ ಮಾಡಿದ್ರಿ ನೀವು? ಒಬ್ರಾದು ಇದ್ದಾರ ತೋರಿಸ್ಕೊಳ್ಳೋದಿಕ್ಕೆ? ಸೊ ವೈ ಯು ವಾಂಟ್ ಟು ಕೀಪ್ ಅಸ್ ಇನ್ ಡಾರ್ಕ್? ವೈ ಯು ಟ್ರೀಟ್ ಅಸ್ ಲೈಕ್ ದಿಸ್? ಯಾಕೆ ಈ ರೀತಿ ಟ್ರೀಟ್ ಮಾಡ್ತೀರಾ ನಮ್ಮನ್ನ? ಒಂದು ಈ ರಾಷ್ಟ್ರದಲ್ಲಿ ಅಲ್ಲ, ನಾರಾಯಣ ಸ್ವಾಮಿ, ಒಂದ್ ನಿಮಿಷ ಫಿನಿಶ್ ಮಾಡ್ತೀನಿ. ಒಂದ್ ನಿಮಿಷ. ನಾವು ನಿಮ್ಮ ವಿರೋಧಿಗಳಲ್ಲ. ಆಯ್ತು, ಒಂದ್ ನಿಮಿಷ. ಆಯ್ತು ಕೂತ್ಕೊಳ್ಳಿ ಒಂದ್ ನಿಮಿಷ. ಪ್ಲೀಸ್. ನಾವು ನಿಮ್ಮ ವಿರೋಧಿಗಳಲ್ಲ. ಏನಾಗಿದೆ ಪರಿಸ್ಥಿತಿ? ಭೂತ ತೋರಿಸಿ ದೂರ ಇಟ್ಬಿಟ್ಟಿದ್ದಾರೆ. ನಮ್ಮೂರಲ್ಲಿ ಒಂದು ಬಾವಿಯಲ್ಲಿ ಭಾಳ ಜನ ಇಳ್ತಿದ್ರು. ಯಾವಾಗಲೂ ತುಂಬ್ಕೊಂಬಿಟ್ಟಿರ್ತಾರೆ ಅಂತೇಳಿ ಹಿಂದ್ಗಡೆಗೆ ಹೋಗಿ ಸಾಯಂಕಾಲ ಆಗಿತ್ತು ಒಂದು 5-6 ಗಂಟೆ. ಹಿಂದ್ಗಡೆಯಿಂದ ಒಂದು ಕಲ್ಲೆತ್ತಿ ಬಾವಿಗೆ ಹಾಕು ಅಂತಂದ. ಅವನೆತ್ತಿ ಬಾವಿಗೆ ಬಿಸಾಕ್ಬಿಟ್ಟ. ಪಕ್ಕದಲ್ಲಿದ್ದವರು ದಡ ಓಡಿಬಿಟ್ರು. ಏನಂದರೆ ಭೂತ ಬಂದ್ಬಿಡ್ತು, ಇನ್ಮೇಲೆ ಆ ಬಾವಿಗೆ ಈಜಕ್ಕೆ ಹೋಗಬಾರ್ದು. ತೀರ್ಮಾನ ಆಯಿತು. ಇವತ್ತಿಗೂ ಯಾರು ಈಜಕ್ಕೆ ಹೋಗಲ್ಲ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ಈ ರೀತಿ ಪಾಪ ಅವ್ರನ್ನ ದಾರಿ ತಪ್ಪಿಸಿ ಆ ಕಲ್ಲಾಕ್ದಂಗೆ ಹಾಕಿ ನಮ್ಮನ್ನು ಭೂತ ಮಾಡಿ ಅವ್ರಿಗೆ ಇಟ್ಬಿಟ್ಟಿದ್ದಾರೆ. ಅದರಿಂದ ಯಾರು ಬರಲ್ಲ. ನಾವೇನು ಕಲ್ಲಿಗೆ ಮಾಡಲ, MLA ಕಲ್ಲಿಗೆ MP ಮಾಡಲ? ಬರ್ರಿ, ವಿಶಾಲವಾಗಿ ಆಯ್ತು.
ವಿಶ್ವನಾಥರ್ ಕೇಳಿ ಹೇಳ್ತಾರೆ ಬಂದ್ರು ಬಂದವ್ರ ಕತೆ ಇದೇ ನಿಮ್ಗೆ ಗೊತ್ತಾಗೋದು ಈಗ ಪಾಪ ನಾನು ಅದ್ರ ಬಗ್ಗೆ ಸ್ವಲ್ಪ ದಿವಸ ಅದರ ಬಗ್ಗೆ ಹೆಚ್ಚಾಗಿ ಮಾತಾಡೋದಿಲ್ಲ. ನಾವು ನೋಡಿದ್ದೀವಿ, ಅದಕ್ಕಾಗಿ ನಾವು ತೀರ್ಮಾನ ಮಾಡೋದು. ಏನ್ ತೀರ್ಮಾನ ಮಾಡ್ತೀವಿ? ಒಂದೇ ಕಡೆ ವೋಟ್ ಮಾಡಿ ಯಾರು ನಮ್ಮ ಜೊತೆಗೆ ನ್ಯಾಯ ಮಾಡ್ತಾರೆ ಅವ್ರನ್ನ ತಗೊಂಡ್ ಬಂದು ಅಲ್ಲಿ ಕೂರಿಸ್ತೀವಿ. ಬೇಜಾರಿಲ್ಲ, ಅವರೆಲ್ಲ ನಿಮ್ಗೆ ಏನು ಮಾಡ್ಬೇಕು ಅದೆಲ್ಲ ಮಾಡ್ತಾರೆ, ಬೇಜಾರಿಲ್ಲ. ರೈಟ್. ಆಮೇಲೆ ಜನಸಂಖ್ಯೆಗೆ 1% ಕೊಟ್ಟಿವಿ, ತಿಳ್ಕೊಳ್ರಿ. ಸುಮ್ಮನೆ ಅಪಪ್ರಚಾರ ಮಾಡೋದೇ ನಿಮ್ದು. 40% ಇದಾರೆ, 40% ಕೊಟ್ಟಿವಿ ಬಜೆಟ್ ನಲ್ಲಿ. ವೆರಿಫೈ ಮಾಡ್ಕೊಳ್ಳಿ, ಮಾತಾಡಿ, ರೆಕಾರ್ಡ್ ನೋಡಿ, ಮಾತಾಡಿ, ಸಮಂಜಸವಾಗಿರ್ಬೇಕು. ಮಾತಾಡಲಿಕ್ಕೆ ದಾರಿ ತಪ್ಪಿಸಕ್ಕಂತ ಕೆಲಸಗಳು ಭಾಷಣಗಳು ಮಾಡಬಾರ್ದು. 40% ಇದಾರೆ, 1% ಕೊಟ್ಟಿದ್ದೀವಿ ಬಜೆಟ್ ನಲ್ಲಿ. ಏನ್ ಮಾತಾಡೋದ್ರೆ ನೀವು ಬಾಯಿಗೆ ಮಾತಾಡ್ತಾರೆ ಅಷ್ಟೇ. 60 ವರ್ಷ ಮಾಡಿದ್ರು ಎಸ್, ನೀವು ಕೆಟ್ಟದ್ದು ಮಾಡಿದ್ರು ಎಸ್. ತರಲಿಕ್ಕೆ ಯಾಕೆ ಆಗ್ಲಿಲ್ಲ ಅವ್ರಿಗೆ? ಸಭಾಪತಿ ಅವರೇ, ಏನು ಕಾರಣ ಅಂತ 60 ವರ್ಷ ಹೋಯ್ತು. 4,09,000 ಕೋಟಿಯಲ್ಲಿ ಅಲ್ಪಸಂಖ್ಯಾತ ಕೊಟ್ಟಿದ್ದು ಬರೀ 1%. ಅದಕ್ಕೆ ಯಾಕೆ ಸ್ವಾಮಿ ನಿಮ್ಗೆ ತೊಂದ್ರೆ? 1% ಕೊಟ್ಟಿದ್ದು. ವಿ ಹ್ಯಾವ್ ಎವ್ರಿ ರೈಟ್. ನಮ್ಮ ಮಕ್ಕಳು ಓದ್ಬೇಕು, ಶಿಕ್ಷಣ ಪಡಿಬೇಕು, ಉದ್ಯೋಗ ಸಿಗಬೇಕು. ಅದಕ್ಕೆ ವಿರೋಧ ಮಾಡ್ತೀರಾ ನೀವು? ಈಗ 15 ವರ್ಷ ಈ ದೇಶದಲ್ಲಿ ಹಿಂದೂಸ್ತಾನ್ ಪಾಕಿಸ್ತಾನ ಆಗಿದ್ದು, ಈಗ ಹಿಂದೂಸ್ತಾನ್ ಪಾಕಿಸ್ತಾನ ಆಗಿದ್ದು ಇವತ್ತು ಗುಟ್ಟಾಗಿಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಾ? ಹಿಂದೂಸ್ತಾನ್ ಪಾಕಿಸ್ತಾನ ಆಗದೆ ಇದ್ದಿದ್ರೆ ಕಾಂಗ್ರೆಸ್ ಉಳಿತಿರ್ಲಿಲ್ಲ. ಕಾಂಗ್ರೆಸ್ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಪಾಕಿಸ್ತಾನ ಮಾಡಿ ಅವ್ರನ್ನ ಕಳಿಸ್ಬಿಟ್ರು. ಅದರಿಂದಾಗಿ ಈಗ ನಿಮ್ಮನ್ನ ಪುಸಲಾಯಿಸ್ತಿದ್ದಾರೆ. ನೀವು ಹಿಂದೆ ಬಿದ್ದಿದ್ದೀರಿ. ಏನ್ ಚಿಂತೆ ಇಲ್ಲ. ಇದು ಆ ವಿಭಜನೆ ಆಗದೆ ತಾವು ಅರ್ಥ ಮಾಡ್ಕೊಳ್ಬೇಕಿದು. ಅಲ್ಲ, ನಮ್ಮ ದೇಶ ಅಭಿಮಾನ, ನಿಮ್ಮ ದೇಶ ವ್ಯವಸ್ಥೆ ಅಭಿಮಾನ ದೇಶದ ಬಗ್ಗೆ ಅದಕ್ಕೆ ಜಾಸ್ತಿ ನನಗಿಲ್ಲ ಅಂತಿಲ್ಲ, ಅಭಿಮಾನ ಇದೆ. ಆದ್ರೆ ಕಾಂಗ್ರೆಸ್ನ ಕುತಂತ್ರ ಆವತ್ತು 2 ವಿಭಜನೆ ಆಗದೆ ಇದ್ರೆ ಇವತ್ತು ಕಾಂಗ್ರೆಸ್ ಉಳಿತಿರಲಿಲ್ಲ. ಮಾಡಲ್ಲ, ಅರ್ಥ ಆಗ್ಲಿಲ್ಲ. ಸ್ವಾತಂತ್ರ್ಯ ಇತಿಹಾಸ ಇದೆ. ನೀವು ಬೋತ್ರಾಜ್ ಅವರೇ, ನಿಮಿಷ ಸರ್. ಮೋದಿ ಅವರು ಯೋಜನೆ ಮ್ಯಾಕ್ಸಿಮಮ್ ಲಾಭ ತಗೊಂಡವರು ನಿಮ್ ಕಮ್ಯುನಿಟಿ ಅವರ. ಆಯ್ತಾಯ್ತು, ಲೆಕ್ಕ ತೆಗೀರಿ. ಜಾರಿ ನಮ್ಗೆ ಏನು ಮಾಡಿಲ್ಲ ಅಂತ ಅನ್ಮಾಡಿ. ಆಯ್ತಾಯ್ತು. ಅದೇ ಈ ರಾಷ್ಟ್ರದಲ್ಲಿ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಅಲ್ಲಿ ಸ್ಕಾಲರ್ಶಿಪ್ ನಿಲ್ಸಿದ್ರಿ. ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ ನಿಲ್ಸಿದ್ರಿ. ಮೈನಾರಿಟೀಸ್ ಮಕ್ಕಳಿಗೆ ಇದೇ ನಿಮ್ ಕೊಡುಗೆ. ಭಾರತಿ ಶೆಟ್ರೆ, ನಾನು ಹೇಳಿದೀನಿ ನೋಡಿ, ಈಲ್ಡ್ ಆಗ್ದಲೆ ಯಾರು ಅವ್ರು ಈಲ್ಡ್ ಆದ್ರೆ ಕಡ್ದಾಕ್ ಹೋಗ್ಲಿ, ಇಲ್ದಿದ್ರೆ ಅರ್ಥ ಮಾಡ್ಕೊಳ್ಳಿ. ನೀವು ದಯವಿಟ್ಟು ಕೂತು ಬಿಟ್ರೆ ಕಷ್ಟ. ಮಾತನಾಡೋದಕ್ಕೆ ಮಾತನಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.